ಮೇಡಮ್ ಅದೇ ಥರ 4, 13, 22, 31 ಈ ವರ್ಷದ ಲಕ್ಕಿ ನಂಬರ್ಸ್ ಹೇಗಿದೆ 2026ರಲ್ಲಿ? 4, 13, 22, 31 ಮೇಡಮ್ ಅವರ. 4, 13, 22, 31 ಅಂತ ಅಂದರೆ ಈ ವರ್ಷದ ಲಕ್ಕಿ ಅಂತಂದರೆ 2026ನೇ ಇಸ್ವಿಯಲ್ಲಿ 4, 13, 22, 31ನೇ ತಾರೀಕು ಕೊಟ್ಟಿರೋರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ತುಂಬ ಅಂತ ಅಂದರೆ 50-50% ರಿಸಲ್ಟ್ ಇರುತ್ತೆ, ಅತಿ ಹೆಚ್ಚು ಅಂತ ಏನಿಲ್ಲ. ಯಾಕಂದರೆ 3ಕ್ಕೆ ತುಂಬ ರಾಜಯೋಗ ಅಂತ ಹೇಳಿದೆ. 4 ಅಂತ ಬಂದಾಗ ಎಲ್ಲೋ ಒಂದು ಕಡೆ 70%, 20% ನೆಗೆಟಿವ್ ಇರೋದು ಅದೆಲ್ಲ ಕೂಡ ಆಗ್ತಾ ಹೋಗುತ್ತೆ. 4ನೇ ನಂಬರಲ್ಲಿ ಹುಟ್ಟಿರೋರಿಗೆ ಮದುವೆ ಜಾಸ್ತಿ ಆಗುತ್ತೆ. ಮ್ಯಾರೇಜ್ ಎಲ್ಲ ಯಾರಿಗೆಲ್ಲ ಆಗಿಲ್ಲ, ಮತ್ತು ಲೇಟ್ ಮ್ಯಾರೇಜು, ಡಿಲೇ ಮ್ಯಾರೇಜು, ಮತ್ತು ನೋಡಿ ಮದುವೆ ಆಗ್ತಿಲ್ಲ, ಮದುವೆವರೆಗೂ ಬಂದು ಮದುವೆ ಕಟ್ಟಾಗಿರೋದು, ಇವೆಲ್ಲ ಏನೇನೆಲ್ಲ ಆಗ್ತಿರುತ್ತೆ ಅವರೆಲ್ಲರಿಗೂ ಕೂಡ ಮದುವೆ ಆಗುತ್ತೆ. ಮದುವೆಗಳು ಜಾಸ್ತಿ ಆಗುತ್ತೆ, ಮಕ್ಕಳು ಕೂಡ ಜಾಸ್ತಿ ಆಗುತ್ತೆ. ಮತ್ತು 4, 13, 22, 31 ಹಳೆಯ ಸಾಲ ಯಾವುದಾದ್ರೂ ಇದೆ ಅದನ್ನು ವಸೂಲು ಕೂಡ ಮಾಡ್ತಾರೆ. ಇಲ್ಲ ಹಳೆಯ ದುಡ್ಡು ಬರೋದಿದ್ರೆ ಆ ದುಡ್ಡು ಬಂದು ಇವ್ರ ಕೈ ಸೇರೋದು. ಪಿತ್ರಾರ್ಜಿತ ಆಸ್ತಿ ಯಾವುದಾದ್ರೂ ಬರೋದಿದ್ರೆ ಅದು ಕೂಡ ಬರುವಂಥ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ. ಇವ್ರಿಗೆ ಭಾಳ ವಿಶೇಷ ಯಾವ ಬಣ್ಣ ಲಕ್ಕನ್ನು ತಂದುಕೊಡುತ್ತೆ? ಇವ್ರಿಗೆ ಬಂದು ಬಣ್ಣ ಅಂತ ಬಂದಾಗ ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇವರು ಈ 4 ಮುಖದ ರುದ್ರಾಕ್ಷಿ ಅಂತ ಏನು ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಹೆವಿ ಲಕ್ಕು, ಹೆವಿ ಪಾಸಿಟಿವ್ ಕೂಡ ತಂದುಕೊಡುತ್ತೆ. ಜೊತೆಗೆ ಇವರು ಯೆಲ್ಲೋ ಬಣ್ಣವನ್ನು ಕೂಡ ತುಂಬ ಯೂಸ್ ಮಾಡಿದ್ರೆ ಪಾಸಿಟಿವ್ ತಂದುಕೊಡುತ್ತೆ. ಗ್ರೀನ್ ಕೂಡ ಇವರಿಗೆ ಪಾಸಿಟಿವ್ ತಂದುಕೊಡುತ್ತೆ. ಇವ್ರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಯಾವುದು? ಲಕ್ಕಿ ಡೇಟ್ಸ್ ಅಂತ ಬಂದಾಗ 2, 11, 20, 29 ಅನ್ನೋ ಡೇಟ್ ಕೂಡ ಇವರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿ 3, 12, 21, 30 ಅನ್ನೋದು ಇವ್ರಿಗೆ ಬಹಳಷ್ಟು ರಾಜಯೋಗವನ್ನು ತಂದುಕೊಡುತ್ತೆ. ಮತ್ತು 5 ಅನ್ನೋ ಡೇಟು ಕೂಡ ಇವರಿಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಅನ್ಲಕ್ ನಂಬರು ಅಂತ ಬಂದಾಗ ಇವರಿಗೆ ಈ ವರ್ಷ 2026ರಲ್ಲಿ 8 ನಾರ್ಮಲಾಗಿ ಅನ್ಲಕ್ಕನ್ನು ತಂದುಕೊಡುತ್ತೆ. 8 ಅನ್ನೋ ನಂಬರು ಅನ್ಲಕ್ಕನ್ನು ತಂದುಕೊಡುತ್ತೆ. 1 ಅನ್ನೋ ನಂಬರ್ ಕೂಡ ಇವರಿಗೆ ಸ್ವಲ್ಪ ಅನ್ಲಕ್ಕನ್ನು ತಂದು